ಇಲ್ಲ ಇಲ್ಲ, ತಪ್ಪೋಗೋ ಪ್ರಶ್ನೆಯೇ ಇಲ್ಲ. ನಮ್ಮಲ್ಲಿ ಇವತ್ತು ಮೀಟ್ ಮಾಡೋಣ, ಮತ್ತೆ ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಆದರೆ ಈಗ ಆಗಿರೋ ಮುಖ್ಯಮಂತ್ರಿಗಳಿಗೆ ನಾವು ಯಾರು ಗೊಂದಲ ಮಾಡೋದು ಬೇಡ, ನಾವು ಕೇವಲ ಶುಭ ಹಾರೈಸಬೇಕು. ಯಾರೋ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಬಗ್ಗೆ ನಮಗೆ ತಾತ್ಸಾರನೂ ಬೇಡ, ಅವ್ರ ದುಃಖ ಕೊಡೋದು ಬೇಡ. ಸಂತೋಷವಾಗಿ ಎಷ್ಟು ದಿವಸ ಕಾಲ ಈಶ್ವರ ಅವರಿಗೆ ಈ ರಾಜ್ಯವನ್ನು ಅಳ ಕೊಟ್ಟಿರ್ತಾರೆ ಅಷ್ಟು ಕಾಲ ಅದೇ ಆಡ್ತಾರೆ. ಈಗ ಅವಧಿ ನೋಡಿ ಏನಾಗಿದೆ ಅಂತಂದ್ರೆ, ಅವಧಿ ಪ್ರಶ್ನೆ ಮಾಡ್ಬೇಕಾದ್ದು ನೀವು ಕಾಂಗ್ರೆಸ್ ಪಕ್ಷವನ್ನ. ನಾನು ಪಕ್ಷಕ್ಕೂ ನೋಡಿ, ನಾನು ಹೇಳ್ತೀನಿ ಕೇಳಿ, ಇರಿ ಒಂದ್ ನಿಮಿಷ ಕೇಳಿ, ನಾನು ಹೇಳೋದು ಸಮಾಧಾನವಾಗಿ ಕೇಳಿ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಮುಂದೆ. ನೀವು ನನಗೆ ಯಾವ ಪಕ್ಷ ಗೊತ್ತಿಲ್ಲ. ಒಂದು ಮಾಸದಲ್ಲಿ 2 ಪಕ್ಷ ಬರುತ್ತೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಅದು ಬಿಟ್ಟರೆ ನವರಾತ್ರಿ ಬರ್ತದೆ, ಮಾತೃಪಕ್ಷ. ಅದು ಬಿಟ್ಟರೆ ಪಿತೃಪಕ್ಷ ಬರ್ತದೆ, ಪಿತೃ ತರ್ಪಣ ಕೊಡ್ತೀವಿ. ನನ್ನ ಪಕ್ಷ ಇಷ್ಟೇ. ಆದಾಗ್ಯೂ ಕೂಡ ಎಲ್ಲರೂ ಜನತೆ ಶಿವಕುಮಾರ್ ಅವರು ಆಗಬೇಕು ಅಂತ ಬಯಸಿದ್ರು, ಆಗ್ಲಿಲ್ಲ ಅಂತಾದ್ರೆ ದೇವರ ದೃಷ್ಟಿ ಏನಿರುತ್ತೆ ಕೋಣ. ಯಾವುದನ್ನು ದೇವರು ತಪ್ಪಿಸಿದ್ರು ಅದು ಮುಂದೆ ಒಳ್ಳೆಯದಕ್ಕೆ ಅಂತಾನೆ. ಅದನ್ನು ಪರಮಾತ್ಮನು ತುಂಬಾ ಔದಾರ್ಯ ಇರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥದ್ದು. ಏನೋ ಆಗಿದೆ ಅಂತಂದ್ರೆ, ಅವ್ರು ಸಿಕ್ಕಲಿಲ್ಲ ಅಂತಾದ್ರೆ ಅವ್ರಿಗೇನೋ ಒಳ್ಳೇದೇ ಮುಂದಿದೆ ಅಂತ ಹೇಳ್ತೀನಿ. ಖಂಡಿತವಾಗಿ ಈ 5 ಚುನಾವಣೆ ಬರೋದ್ರೊಳಗೆ ಅವರಿಗೆ ಸಿಗುತ್ತೆ ಅಂತ ನನಗೆ ಖಾತ್ರಿ ಇದೆ.